ಬೆಳಗಿನ ತಿಂಡಿಗೆ ತೊಗರಿಬೇಳೆ ದೋಸೆ ಮಾಡಿದ್ದೆ. ತುಂಬ ರುಚಿಯಾಗಿರುತ್ತೆ. ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಆಗಲಿ ಸಾಂಬಾರಾಗಲಿ ಬೇಕಿಲ್ಲ. ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಂಡು ತುಪ್ಪದ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ದೋಸೆ ಫರ್ಮೆಂಟ್ ಆಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ರಾತ್ರಿ ಮಲಗೋಕ್ಕೆ ಮುಂಚೆ ನಾನು 1 ಕಪ್ಪಷ್ಟು ದೋಸೆ ಅಕ್ಕಿ, ಅರ್ಧ ಕಪ್ಪಷ್ಟು ತೊಗರಿಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಒಂದು ಪಾತ್ರೆಗೆ ಹಾಕಿ ನೀರಿನಲ್ಲಿ ಒಂದು 4-5 ಸಲ ಚೆನ್ನಾಗಿ ತೊಳೆದುಬಿಟ್ಟು ಚೆನ್ನಾಗಿ ನೀರು ಹಾಕಿ ಇದನ್ನ ರಾತ್ರಿ ನೆನೆಯೋಕೆ ಇಡ್ತಾ ಇದ್ದೀನಿ. ನೀವು ಯಾವ ಥರದ ಅಕ್ಕಿ ಬೇಕಾದರೂ ಬಳಸ್ಕೋಬೋದು. ನಾನಿಲ್ಲಿ ದೋಸೆ ಅಕ್ಕಿ ಬಳಸಿದ್ದೀನಿ. ನಾರ್ಮಲ್ ಅಕ್ಕಿ ಕೂಡ ನೀವು ಹಾಕ್ಬೋದು, ಏನು ತೊಂದರೆ ಇಲ್ಲ. ಬೆಳಿಗ್ಗೆ ಇನ್ನೇನು ದೋಸೆ ಹಿಟ್ಟು ರುಬ್ಬಬೇಕು ಅನ್ನೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ 1/4 ಕಪ್ನಷ್ಟು ಮೀಡಿಯಮ್ ಗಟ್ಟಿ ಅವಲಕ್ಕಿನ ನೀರಿನಲ್ಲಿ ಸ್ವಲ್ಪ ತೊಳೆದುಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ನೀರು ಹಾಕಿ ಒಂದು ಅರ್ಧ ಗಂಟೆ ಅದನ್ನು ನೆನೆಯೋಕ್ಕಿಟ್ಟಿದ್ದೀನಿ. ಇವಾಗ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ, ಅಕ್ಕಿ ಬೇಳೆ ಎಲ್ಲ. ಎಕ್ಸ್ಟ್ರಾ ನೀರೇನಿದೆಯಲ್ಲ ಅದನ್ನು ಚೆಲ್ಬಿಟ್ಟು ನಾನು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಾನು 2 ಬ್ಯಾಚ್ನಲ್ಲಿ ರುಬ್ಕೋತಾ ಇದ್ದೀನಿ. ಮಸಾಲೆಗಳನ್ನು ಕೂಡ 2 ಭಾಗವಾಗಿ ಹಾಕ್ಕೋತಾ ಇದ್ದೀನಿ. ಆದರೆ ನಾನು ವಿಡಿಯೋದಲ್ಲಿ ಟೋಟಲಾಗಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಬಟ್ ಹಾಕ್ಕೊಳ್ಳೋವಾಗ ಅದನ್ನು ಅರ್ಧ ಮಾಡಿಕೊಂಡು 2 ಸಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಫಸ್ಟ್ ಒಂದು ಸಲ ಹಾಗೆ ಬೇಳೆ ಮಾತ್ರ ರುಬ್ಕೊಂಡು ಆಮೇಲೆ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೋದು. ಸೊ ಮಿಕ್ಸರ್ ಜಾರ್ಗೆ ಮೊದಲು ನಾನು ಬೇಳೆ ಅವಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಟೇಬಲ್ ಸ್ಪೂನಷ್ಟು ರವೆ. ಇಲ್ಲಿ ನಾನು ಮೀಡಿಯಮ್ ರವೆ ಅಲ್ಲ, ಚಿರೋಟಿ ರವೆ ಬಳಸಿರೋದು. ನೀವು ಯಾವ ರವೆ ಬೇಕಾದರೂ ಬಳಸ್ಕೋಬೋದು. ಬಾಂಬೆ ರವೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಚಿರೋಟಿ ರವೆ ಬೇಕಾದರೂ ಹಾಕ್ಕೋಬೋದು. ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡು ಇದನ್ನು ನೀರು ಹಾಕಿ ರುಬ್ಕೋತಾ ಇದ್ದೀನಿ. ಸೊ ಅದೇ ಥರ ಸೆಕೆಂಡ್ ಬ್ಯಾಚಲ್ಲಿ ಕೂಡ ನಾನು ಇದೇ ಥರ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದೇ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ಹಾಗೆಯೇ ನಿಮಗೆ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಬೆಳ್ಳುಳ್ಳಿ ಕೂಡ ಒಂದು 4-5 ಎಸಳು ಹಾಕೋಬೋದು. ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ತೊಗರಿಬೇಳೆ ಹಾಕಿರೋದ್ರಿಂದ ಇಂಗು ಹಾಕ್ಕೊಳ್ಳಿ. ಹಾಗೆಯೇ ದೋಸೆಗೆ ಕೂಡ ಒಳ್ಳೆ ಘಮ ಬರುತ್ತೆ, ಫ್ಲೇವರ್ ಬರುತ್ತೆ. ಮಿಸ್ ಮಾಡದೆ ಇಂಗನ್ನು ಹಾಕ್ಕೊಳ್ಳಿ. ಇದನ್ನು ಏನು ಫರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 10 ನಿಮಿಷ ಇದನ್ನು ಸ್ವಲ್ಪ ನೆನೆಯೋಕ್ಕೆ ಬಿಟ್ಬಿಟ್ಟು ಹೀಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದು ನೆನೆಯೋ ಅಷ್ಟೊತ್ತಿಗೆ ದೋಸೆ ಹೆಂಚನ್ನು ಕಾಯಿಸ್ಕೋಬೋದು. ಇದಕ್ಕೆ ಏನೂ ಆಗಲಿ ಸೋಡಾ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಮಸಾಲೆ ದೋಸೆ ಥರ ಬರುತ್ತೆ. ಹೆಂಚು ಕಾದ್ಮೇಲೆ ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು, ಎಣ್ಣೆ ಎಲ್ಲ ಸವರ್ಬಿಟ್ಟು ನೀರು ಚುಮುಕ್ಸ್ಬಿಟ್ಟು ಇದನ್ನು ತೆಳ್ಳಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತೆಳ್ಳಗೆ ಬಿಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲಾಂದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಬೇಕು ಅಂದರೆ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೋದು ಮೇಲ್ಗಡೆ, ದೋಸೆ ಮೇಲ್ಗಡೆ. ಬಟ್ ಅವಶ್ಯಕತೆ ಕೂಡ ಏನಿಲ್ಲ. ಚೆನ್ನಾಗಿ ದೋಸೆ ಹಾಗೆ ಮೇಲೆ ಇಳುತ್ತೆ, ಏನೂ ಅಂಟ್ಕೊಳ್ಳೋದಿಲ್ಲ ನಿಮಗೆ ಹೆಂಚಿಗೆ. ಇದನ್ನು 2 ಕಡೆ ಬೇಕಾದರೂ ನೀವು ಬೇಯಿಸ್ಕೋಬೋದು, ಇಲ್ಲ ಒಂದು ಕಡೆ ಬೇಕಾದರೂ ಬೇಯಿಸ್ಕೋಬೋದು. ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ನಿಮಗೆ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಜಸ್ಟ್ ಒಂದು ಸ್ವಲ್ಪ ಉಪ್ಪಿನಕಾಯಿ ತುಪ್ಪದ ಜೊತೆ ಸರ್ವ್ ಮಾಡಿದೆ. ತುಂಬ ರುಚಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ.